ಹಾಯ್ ಹಲೋ ನಮಸ್ತೆ. ಜಿ ಬಿ ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ನಂದರೆ ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಚಿಕ್ಕ ಮಕ್ಕಳಿಗೆ ಪೇಟಿಕೋಟ್ ಹೊಲಿಯೋದು ಯಾವ ಥರ ಕಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ನಾನು ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅಗಲ 14 ಇಂಚ್ ತೊಗೊಳ್ಬೇಕು ಮತ್ತು ಉದ್ದ 12 ಅಥವಾ 12.5 ಹಿಂಗೆ ತೊಗೊಂಡ್ರೆ ನಡೆಯುತ್ತೆ. ನೋಡಿ, ಈ ಥರ ತಗೊಂಡು 1.5 ಇಂಚಿಗೆ ಓಪನ್ ಸೈಡ್ ಇರುತ್ತಲ್ಲ, 1.5 ಇಂಚು ಮಡಿಸ್ಬೇಕಂತ ಹೇಳಿದ್ನಲ್ಲ ಪೇಪರ್ ಕಟ್ಟಿಂಗಲ್ಲಿ, ಅದೇ ಥರ ನೀವು 1.5 ಇಂಚನ್ನು ಮಡಿಸ್ಕೋಬೇಕು. ಆಮೇಲೆ ಈ ಕಡೆ ನಮ್ಮ ಕಡೆ ಈ ಕೂತ್ಕೊಂಡಿರ್ತೀವಲ್ಲ ಆ ಸೈಡು ಒಳಿಸ್ಕೊಂಡು ಓಪನ್ ಸೈಡ್ ಇದಿರುತ್ತಲ್ಲ ಅಲ್ಲಿ 1.5 ಇಂಚಿಗೆ ನೆಕ್ಕು, ಚಿಕ್ಕ ಮಕ್ಕಳಿಗೆ 1.5 ಇಂಚು ನೆಕ್ ಸಾಕಾಗುತ್ತೆ ಅಂತ ಹೇಳಿದ್ನಲ್ವ. ನೋಡಿ, 2 ಅಥವಾ 2.5 ಶೋಲ್ಡ್ರಿಗೆ ಸಾಕಾಗುತ್ತೆ. ನೆಕ್ಸ್ಟು ಬಾಡಿ ಮೆಜರ್ಮೆಂಟು 4ಗೆ, ಈ ಕಡೆ ನೆಕ್ ಕೂಡ 4 ಇಂಚಸ್. ಆಮೇಲೆ ಸ್ಕ್ವೇರ್ ಮಾಡಿಕೊಂಡು ಆಮೇಲೆ ಕರು ಶೇಪಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ. ಸ್ಟ್ರೇಟ್ ಇಟ್ಕೊಂಡು ಪೇಪರ್ ಹೆಂಗೆ ಕಟ್ ಮಾಡಿದ್ದೆ ಅದೇ ಥರ ಬಟ್ಟೆಯಲ್ಲಿ ಕೂಡ ಕಟ್ ಮಾಡಿ. ಈ ಥರ ಕಟ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಪೇಟಿಕೋಟ್ ಕಲಿಯೋದ್ರಿಂದ ಆಮೇಲೆ ಬ್ಲೌಸನ್ನ ಹೆಂಗೆ ಕಟ್ ಮಾಡಬೇಕಂತ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಹಾಕ್ಕೊಂಡು ಅದು 1.5 ಇಂಚ್ ಬಿಟ್ಟಿದ್ನಲ್ಲ, ಅದು ಗುಂಡಿ ಪಟ್ಟಿ, ಕಾಜಿ ಪಟ್ಟಿ ಏನಂತ ಹೇಳ್ತೀವಲ್ಲ ಅದು, ಅಥವಾ ಉಕ್ಸ್ ಕೂಡ ಹಾಕ್ಕೋಬೋದು. ಜಿಪ್ ಕೂಡ ಬ್ಯಾಕ್ ನೆಕ್ ಆಗುತ್ತೆ, ಈ ಕಡೆ ಮತ್ತು ಫ್ರಂಟ್ ನೆಕ್ಕು. ಅರ್ಥ ಆಯ್ತಾ? ಈಗ ನೋಡಿ, ನೆಕ್ಸ್ಟು ಒಂದು ಕೆಳಗಡೆ ಜಾಯಿಂಟ್ ಮಾಡ್ತೀವಲ್ಲ ಸ್ಕರ್ಟ್ ಥರ, ಅದು ಒಂದು 30-31 ಇಂಚ್ ತೊಗೊಳ್ಳಿ. ನೆಕ್ಸ್ಟು ಉದ್ದ ಒಂದು 13.5 ಇಂಚ್ ಇದ್ದರೆ ಸಾಕಾಗುತ್ತೆ. ಇದನ್ನು ನಾವು ನೆರಿಗೆ ಇಡೋಕ್ಕೋಸ್ಕರ ಬಳಸೋದು. ನೆಕ್ಸ್ಟು ಮೇಲದ್ದು ಮತ್ತು ನೆರಿಗೆದು ಎರಡನ್ನೂ ಜಾಯಿಂಟ್ ಮಾಡಿದ್ರೆ ಆಯಿತು. ಫಸ್ಟಿಗೆ ನಾನು ಮೇಲದ ಬಟಮ್ ಯಾವ ಥರ ನಾವು ಹೊಲಿಬೇಕಂತ ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ಮೇಲೆದು ತೊಗೊಂಡು ಈ ಥರ ದುಂಡು ಕಟ್ತೀವಂತ ಏನು ಹೇಳ್ತೀವಲ್ಲ ಆ ಥರ 2 ಸ್ಟೆಪ್ ಮಡ್ಚೋದು. ಈ ಥರ ಮಡ್ಚ್ಕೊಂಡು ಹೊಲಿತಾ ಹೋಗಿ. ನೋಡಿ, ಮೇಲೆ ಎಲ್ಲೆಲ್ಲಿ ಕರು ಶೇಪಲ್ಲಿ ನಮಗೆ ಕಾಣಿಸ್ತಾ ಇದೆ ಅದೆಲ್ಲನೂ ನಾವು ದುಂಡು ಕಟ್ಟಬೇಕು ಅಥವಾ 2 ಸ್ಟೆಪ್ ಮಾಡಿಸ್ಬೇಕಂತ ಹೇಳ್ತೀವಿ. ಆ ಥರ ಹೊಲಿತಾ ಹೋಗಿ. ನೋಡಿ, ಕರು ಶೇಪೆಲ್ಲ ಹೊಲ್ದಾದ್ಮೇಲೆ ಮೇಲೆ ಇರೋದು ಈಗ ಈ ಥರ ಮಡ್ಚ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಉಲ್ಟಾ ಸೀದಾ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡರ್ ಏನು ಮೇಲೆ ಇರುತ್ತಲ್ಲ ಅಲ್ಲಿ ಹೊಲಿಗೆಯನ್ನು ಹಾಕಬೇಕು. ಈ ಥರ. ನೆಕ್ಸ್ಟು ನಾವು ಉಕ್ಸ್ ಪಟ್ಟಿಗೆ ಈ ಥರ ಮಡ್ಚ್ಕೊಂಡು 2 ಸ್ಟೆಪ್ ಮಡ್ಚ್ಕೊಂಡು ಸ್ವಲ್ಪ ಅಗಲ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ಹೊಲಿಬೇಕು. ಎರಡು ಸೈಡ್ ಹೊಲ್ಕೊಳ್ಳಿ, ಉಲ್ಟಾ ಸೀದಾ ನೋಡಿಕೊಂಡು ಹೊಲ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಈಗ ಕೆಳಗಡೆ ನಾವು ಉಕ್ಸ್ ಪಟ್ಟಿ ಯಾವ ಥರ ನಾವು ಜಾಯಿಂಟ್ ಮಾಡ್ತೀವಿ ಆ ಥರ ಅದ್ರ ಮೇಲೆ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ.
ನೆಕ್ಸ್ಟು ನೆರಿಗೆಗೆ ಕಟ್ ಮಾಡಿದ್ವಲ್ಲ ಆ ಬಟ್ಟೆ ತೊಗೊಳ್ಳಿ, ಡಬಲ್ ಫೋಲ್ಡ್ ಇರುತ್ತಲ್ಲ ಅದನ್ನು ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿಕೊಂಡು ಈಗ ನೆರಿಗೆಗಳನ್ನು ಹಾಕ್ತಾ ಹೋಗಬೇಕು. 1-1.5 ಇಂಚಷ್ಟು ಮಡಚ್ಕೊಳ್ತಾ ನೆರಿಗೆಗಳನ್ನು ಕೂರಿಸ್ಕೋಬೇಕು. ಅದು ಮೇಲೆ ನಾವು ಬಾಡಿ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕೆ ಸರಿ ಹೊಂದಬೇಕು. ಆ ಥರ ನೀವು ಇದನ್ನು ನೆರಿಗೆಯನ್ನು ಕೂಡಿಸ್ಕೊಳ್ಬೇಕು. ನೋಡಿ, ಎರಡನ್ನು ಜಾಯಿಂಟ್ ಮಾಡಿದರೆ ಆಯಿತು. ಈಗ ಜಾಯಿಂಟ್ ಮಾಡಿ ಎರಡನ್ನು ಸೇರಿಸ್ಕೊಂಡು ಮತ್ತು ಕೆಳಗಡೆ ಮಡಿಚಿ ಹೊಲಿಬೇಕು. ಪೂರ್ತಿ ಕೆಳಗಡೆ ಇರುತ್ತಲ್ಲ ಬಟ್ಟೆ, ಅದನ್ನು ಈ ಥರ 2 ಸ್ಟೆಪ್ಪಲ್ಲಿ ಫೋಲ್ಡ್ ಮಾಡಿ ದುಂಡು ಕಟ್ಕೋಬೇಕು. ರಫ್ ಬಿಡಬಾರ್ದು ಅಂತ ಈ ಥರ ದುಂಡು ಕಟ್ಕೊಂಡು ಈಗ ಜಾಯಿಂಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಕೆಳಗಿಂದು ನೆರಿಗೆದು ಉಲ್ಟಾ ಇರಬೇಕು, ಮೇಲೆ ಬಾಡಿದು ಸೀದಾ ಇರಬೇಕು. ಈ ಥರ ಹಾಕ್ಕೊಂಡು ಸೀದಾ ಇರೋದನ್ನು ಮತ್ತು ಉಲ್ಟಾ ಇರೋದನ್ನು ಎರಡನ್ನು ಜಾಯಿಂಟ್ ಮಾಡಬೇಕು. ಒಳಗಡೆ ಹಾಕ್ಕೊಂಡು ಈಗ ಜಾಯಿಂಟ್ ಮಾಡಿ ನೋಡಿ. ಈ ಥರ ಸೀದಾ ಬರುತ್ತೆ ಜಾಯಿಂಟ್ ಮಾಡಿದರೆ. ಒಂದು ಉಲ್ಟಾ ಒಂದು ಸೀದಾ ಹಾಕ್ಕೊಂಡು ಜಾಯಿಂಟ್ ಮಾಡಿದರೆ ಸೀದಾ ಬರುತ್ತೆ. ಈಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ರೌಂಡಾಗಿ ಅಷ್ಟನ್ನು ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಜಾಯಿಂಟ್ ಮಾಡಿಕೊಂಡು ಅದನ್ನು ಸೀದಾ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ. ನೆಕ್ಸ್ಟು ಉಕ್ಸು ಅಥವಾ ಗುಂಡಿ ಯಾವುದಾದ್ರೂ ನೀವು ಹಾಕ್ಕೋಬೋದು. ಒಂದು 3 ಅಥವಾ 4 ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಚಿಕ್ಕ ಮಕ್ಕಳ ಪೆಟಿಕೋಟ್ ರೆಡಿಯಾಗಿದೆ. ಈ ಥರ ನೀವು ಕಲೀರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.